ಎಲ್ಲರೂ ಸೇರಿ ಒಂದು ಫಾಲ್ಸಿಗೆ ಹೊರಟಿದ್ದಾರೆ. ಯಾವ ಫಾಲ್ಸೆ? ಸುಳ್ಸುಳೆ ಫಾಲ್ಸ್ ಅದು. ಹಾಯ್, ವೆಲ್ಕಮ್ ಬ್ಯಾಕ್ ಟು ಚಾನಲ್. ಇವತ್ತಿನ ವ್ಲಾಗ್ಗೆ ನಿಮಗೆಲ್ಲ ಸ್ವಾಗತ. ಇವಾಗ ಚಿಕ್ಕಮ್ಮನ ಮನೆಯಿಂದ ಒಂದು ಹೊಳೆ ನೋಡ್ಕೊಂಡು ಬರೋಣ ಅಂತ ಹೊರಟಿದ್ದೀವಿ. ಮಿನಿ ಫಾಲ್ಸ್ ನೋಡ್ಕೊಂಡು ಬರೋಣ ಅಂತ ಹೊರಟಿದ್ದೀವಿ. ಅದು ಆ್ಯಕ್ಚುಲಿ ಇವಾಗ ಮಳೆಗಾಲದಲ್ಲಿ ದೊಡ್ಡ ಹೊಳೆಯಾಗಿ ಹರಿತಾ ಇದೆ. ಮೊದಲೆಲ್ಲ ಚಳಿಗಾಲದಲ್ಲೆಲ್ಲ ಮಿನಿ ಫಾಲ್ಸ್ ಥರ ಸಣ್ಣದಾಗಿ ಬೀಳುತ್ತೆ ಅಂತ ಸಂಧ್ಯಾ ಮತ್ತು ಜ್ಯೋತಿ ನನ್ನ ಚಿಕ್ಕಮ್ಮನ ಮಕ್ಕಳು ಹೇಳ್ತಾ ಇದ್ರು. ಸೊ ಇವಾಗ ಪಕ್ಕದ ಮನೆ ಮಕ್ಕಳು ಎಲ್ಲ ಸೇರಿಕೊಂಡು ಹೊರಟಿದ್ದೀವಿ ನೋಡ್ಕೊಂಡು ಅಂತ. ನೋಡಿದ್ರಲ್ಲ ಎಷ್ಟೊಂದೆಲ್ಲ ಮಳೆ ಹೋಯ್ತಾ ಇದೆ ಅಂತ. ಈ ಥರ ಮಳೆಯಲ್ಲಿ ಎಲ್ಲರೂ ಸೇರಿಕೊಂಡು ನೀರಾಟ ಆಡೋಕ್ಕೆ ಹೋಗೋದು ಸಖತ್ತಾಗಿರುತ್ತೆ. ಹಾಗೆ ಕೇರ್ಫುಲ್ ಆಗಿ ಇರಬೇಕಾಗತ್ತೆ. ನಾವೇನು ಜಾಸ್ತಿ ರಿಸ್ಕಲ್ಲಿ ತೊಗೊಂಡಿಲ್ಲ, ಜಸ್ಟ್ ನೋಡ್ಕೊಂಡು ಬಂದಿರೋದು ಅಷ್ಟೇ. ಇವಾಗೆಲ್ಲ ಮಳೆಯಲ್ಲಿ ಓಡಾಡೋದೇ ತುಂಬ ಕಡಿಮೆ ಆಗಿಬಿಟ್ಟಿದೆ. ಮೊದಲೆಲ್ಲ ನಾವು ಸಣ್ಣವರಿರಬೇಕಾದ್ರೆ ನೆರೆ ಬಂದ ತಕ್ಷಣ ಓಡೋಗ್ತಿದ್ವಿ. ಹೊಳೆ ಫುಲ್ ಹರಿತಾ ಇದ್ದರೆ, ಬಾವಿ ತುಂಬ ಹರಿತಾ ಇದ್ದರೆ ಎಲ್ಲ ನಮಗೆ ಖುಷಿಯಾಗಿತ್ತು. ಇವಾಗ ನೋಡೋಕ್ಕೂ ಓಡ್ತಾ ಇದ್ವಿ. ಇವಾಗ ಆ ಎಕ್ಸ್ಪೀರಿಯೆನ್ಸ್ ಮತ್ತೆ ನೆನಪಾಗ್ತಿದೆ ನನಗೆ. ನೋಡಿ, ಹೊಳೆ ನೋಡೋಕೆ ಬಂದಿದ್ದೀವಿ. ಫುಲ್ಲು ನೀರು ಹೋಗ್ತಾ ಇದೆ, ರೆಡ್ ಕಲರ್ ನೀರು. ಯುಕ್ತ ಹೊಳೆ ನೋಡೋ ಬಂದೇನೆ. ಹಾಂ, ಸಾವಕಾಶ. ಹಾಂ, ಫೈನಲಿ ನಮ್ಮ ಡೆಸ್ಟಿನೇಷನ್ ರೀಚ್ ಆದ್ವಿ. ನೋಡಿ, ಇದೇ ಹೊಳೆ. ಎಷ್ಟೊಂದೆಲ್ಲ ನೀರು ತುಂಬ್ಕೊಂಡು ಹರಿತಾ ಇದೆ ಅಂತ ನೋಡಿ.
ಇವಾಗ ಇಲ್ಲಿ ಜೂಮ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ಫಾಲ್ಸ್ ಥರ ಬೀಳುತ್ತೆ ನೋಡಿ. ಹಾಂ, ಇವಾಗ ನೋಡಿ ಇದು ಫಾಲ್ಸ್ ಥರ ಬೀಳುತ್ತೆ. ನೀರು ಕಡಿಮೆ ಇದ್ದಾಗ ಇಲ್ಲಿ ಆಟ ಎಲ್ಲ ಆಡ್ಬೋದು ಅಂತ, ಚಳಿಗಾಲ ಟೈಮಲ್ಲೆಲ್ಲ ಚೆನ್ನಾಗಾಗುತ್ತೆ. ಮಿನಿ ಫಾಲ್ಸ್ ಥರ ಆಟ ಆಡಿಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು ಅಂತ ಹೇಳ್ತಾಯಿದ್ರು ನನ್ನ ಕಸಿನ್ಸು. ಇವಾಗ 1 ವಾರದಿಂದ ಮಳೆ ಆರ್ಭಟ ನೋಡಿಬಿಟ್ರೆ ಇದೇ ಥರ ನೀರು ಹೋಗೋದೆ ಅಲ್ವಾ. ನೋಡಿ ಯಾವ ಥರ ಧುಮುಕ್ತಾ ಇದೆ ನೀರೆಲ್ಲ ಅಂತ. ಹಾಗೆ ಹೊಳೆ ಎಲ್ಲ ನೋಡಿಕೊಂಡು ಇವಾಗ ಮನೆ ಕಡೆ ಹೊರಟ್ವಿ. ಹೋಗುವಾಗ ಕೂಡ ಸಖತ್ ಎಂಜಾಯ್ ಮಾಡಿದ್ವಿ. ಎಲ್ಲ ಕಡೆ ನೀರು ಹರಿತಾ ಇತ್ತಲ್ವ, ಒಂದಷ್ಟು ಫೋಟೋಸು ವಿಡಿಯೋಸು ಅದು ಇದು ನೋಡ್ಕೊಂಡು ಸಖತ್ ಮಜಾ ಮಾಡಿದ್ವಿ. ನೋಡಿದ್ರಲ್ಲ, ಸಖತ್ತಾಗಿ ನೀರೆಲ್ಲ ಆಟ ಆಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಬಂದ್ವಿ. ನಮಗೂ ಕೂಡ ಒಂಥರ ರಿಫ್ರೆಶಿಂಗ್ ಆಯಿತು. ಇವಾಗ ಮನೆಗೆ ಬಂದ್ವಿ. ಮನೆಗೆ ಬಂದ ತಕ್ಷಣ ಬಿಸಿ ಬಿಸಿ ಚಹಾ ಕಾಫಿ ಎಲ್ಲ ಮಾಡಿದ್ರು, ಎಲ್ಲ ಕುಡ್ಕೊಂಡು ಇವಾಗ ನಾವಿನ್ನು ಪೇಟೆ ಕಡೆ ಹೊರಟಬೇಕು. ಎಲ್ಲ ಕುತ್ಕೊಂಡು ಹರಟೆ ಹೊಡಿತಾಯಿದ್ರು. ನಾವು ಸ್ವಲ್ಪ ಹೊತ್ತು ಇದ್ಬಿಟ್ಟು ಆಮೇಲೆ ಹೊರಟ್ವಿ. ನಿಮಗೆಲ್ಲ ಇವತ್ತಿನ ಈ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಬೆಲ್ ಐಕಾನ್ನ ಒತ್ತಿ. ಮತ್ತು ಇನ್ಸ್ಟಾಗ್ರಾಮಿಗೆ ಕೂಡ ಫಾಲೋ ಮಾಡಿ. ವಾಣಿಶ್ರೀ ಭಟ್ 37 ಅಂತ ID ಇದೆ. ಜೊತೆಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಫಾಲೋ ಮಾಡಿ. ಹಾಗೆ ಯಾವುದಾದ್ರೂ ರೆಸಿಪಿ ಬೇಕು ಅಂದರೆ ಹವ್ಯಕ ಪ್ಲೇಲಿಸ್ಟ್ ಅಂತ ಪ್ಲೇಲಿಸ್ಟ್ ಇದೆ, ಚೆಕ್ ಮಾಡಿ. ನೆಕ್ಸ್ಟ್ ಡೇ ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬಿಸಿ ಬಿಸಿ ಕೆಸುವಿನ ಸೊಪ್ಪಿನ ಕರ್ಕಲಿ ರೆಡಿ ಆಗ್ತಾಯಿದೆ. ನನಗಂತೂ ತುಂಬ ಫೇವ್ರೇಟ್. ಮತ್ತು ಇವಾಗ ಮಳೆ ಹೋಯ್ತಾ ಇದೆಯಲ್ಲ, ಬಿಸಿ ಬಿಸಿಯಾಗಿ ಕರ್ಕಲಿ ಮತ್ತು ಕಟ್ನೆ ಎಲ್ಲ ಮಾಡ್ತೀವಿ, ಸಖತ್ತಾಗಿರುತ್ತೆ. ಹವ್ಯಕ ರೆಸಿಪಿ ಎಲ್ಲ ಬೇಕು ಅಂದರೆ ನೀವು ಹವ್ಯಕ ಪ್ಲೇಲಿಸ್ಟಲ್ಲಿ ಚೆಕ್ ಮಾಡಿ. ಆಲ್ರೆಡಿ ಎಲ್ಲ ಶೇರ್ ಮಾಡಿದ್ದೀನಿ. ಹಪ್ಪಳ ಬೇಕನ್ನೇ. ಇದಾಗಿತ್ತು ಇವತ್ತಿನ ಲಾಗು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.